ನಂಜನಗೂಡು ನಗರದ ಬಿಎಸ್ಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಅನಿರೀಕ್ಷಿತವಾಗಿ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ನಿವೃತ್ತ ತಹಶೀಲ್ದಾರ್ ಮಹದೇವಯ್ಯ ಎಂಬುವವರನ್ನು ನಾವು ಆಯ್ಕೆ ಮಾಡಿದ್ದೆವು. ಆದರೆ ಅವರು ಕಾರಣಾಂತರಗಳಿಂದ ನಾಮಪತ್ರ ಸಲ್ಲಿಕೆ ಮಾಡಲಿಲ್ಲ. ಹಾಗಾಗಿ ಪಕ್ಷದ ಆದೇಶದ ಮೇರೆಗೆ ನಾನು ನಾಮಪತ್ರ ಸಲ್ಲಿಕೆ ಮಾಡಿ ಚುನಾವಣಾ ಕಣಕ್ಕಿಳಿದಿದ್ದೇನೆ ಎಂದರು. ಎಚ್.ಸಿ. ಮಹದೇವಪ್ಪ, ರಾಜ್ಯ ಸರ್ಕಾರ, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ಹಣಬಲದ ಮೇಲೆ ಚುನಾವಣೆ ಎದುರಿಸುತ್ತಿವೆ. ಬಿಜೆಪಿ ಅಭ್ಯರ್ಥಿ ಬಾಲರಾಜು ಅವರು ಕೊಳ್ಳೇಗಾಲ ಕ್ಷೇತ್ರ ಬಿಟ್ಟರೆ ಬೇರೆ ಕ್ಷೇತ್ರಗಳ ಪರಿಚಯವಿಲ್ಲ. ಆದರೆ ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ್ದೇನೆ, ವಿದ್ಯಾರ್ಥಿಗಳ ಸಂಘಟನೆ ಮಾಡಿದ್ದೇನೆ. ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ನೌಕರರಿಗೆ ಆಗಿರುವ ಅನ್ಯಾಯದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ಕ್ಷೇತ್ರದ ಜನರು ಮತ ನೀಡುವ ಮೂಲಕ ಗೆಲ್ಲಿಸುತ್ತಾರೆ ಎಂಬ ನಂಬಿಕೆ ನನಗಿದೆ ಎಂದು ಹೇಳಿದ್ದಾರೆ. ಹೋರಾಟದ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿಗೂ ಇಲ್ಲ, ಬಿಜೆಪಿ ಅಭ್ಯರ್ಥಿಗೂ ಇಲ್ಲ. ಮತ್ತೆ ಬಹಳ ಮುಖ್ಯವಾಗಿ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಬೇಕು ಅನ್ನೋ ಕನಸು ನಿನ್ನೆದು ಇವತ್ತೊಂದಲ್ಲ. ಈಗ ನನಗೆ ಚಾಮರಾಜನಗರ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ರಾಷ್ಟ್ರೀಯ ರಾಜ್ಯ ಸಮಿತಿಗಳು ನನಗೆ ಅವಕಾಶವನ್ನು ಮಾಡಿಕೊಟ್ಟಿವೆ. ಸೊ ಪಾರ್ಲಿಮೆಂಟ್ ಯಾಕೆ ಹೋಗಬೇಕಾಗಿದೆ ಅಂತಂದರೆ, ಇವತ್ತು ನರೇಂದ್ರ ಮೋದಿ ಸರ್ಕಾರದ, ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳಿದೆಯಲ್ಲ, ಅದ್ರ ಬಗ್ಗೆ ನಾನು ಧ್ವನಿ ಎತ್ತಬೇಕಾಗಿದೆ. ಅದು NRC-CA ಇರ್ಬೋದು, ಏನು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಇರ್ಬೋದು, ಅಥವಾ ರೈತರ ವಿರುದ್ಧವಾದಂಥ ಕೃಷಿ ಕಾಯ್ದೆಗಳನ್ನ ತಂದಿದ್ರು. ಈಗ ರೈತರು MSP ಬೇಕಂತೇಳಿ, ಬೆಂಬಲ ಬೆಲೆ ಬೇಕಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಆದರೆ ಇವತ್ತುವರೆಗೂ ಕ್ಯಾಬಿನೆಟಲ್ಲಿ ಅಥವಾ ಕೇಂದ್ರ ಸರ್ಕಾರ ತೀರ್ಮಾನವನ್ನು ತಗೊಂಡಿಲ್ಲ. ಆ ರೈತ ವಿರೋಧಿ ನೀತಿಯನ್ನು ನಾವು ಪಾರ್ಲಿಮೆಂಟ್ ಒಳಗಡೆ ಧ್ವನಿ ಎತ್ತಬೇಕಾಗಿದೆ. ಸೊ ಕಾರ್ಮಿಕರ ವಿರೋಧಿ ನೀತಿಗಳ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ. ಕಳೆದ 2 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಸರ್ಕಾರ SC/ST ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದ್ದಂಥ 65 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ರದ್ದು ಮಾಡಿದ್ದಾರೆ. ಇದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ. ಸೊ SC/STಗಳ ಏನು ನೌಕರಿ ಇವತ್ತು ಮೀಸಲಾತಿ ಅಪಾಯಕ್ಕಿದೆ, ಸಂವಿಧಾನ ಅಪಾಯಕ್ಕಿದೆ, ಎಲ್ಲವನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಎಲ್ಲದರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನನಗೊಂದು ಅವಕಾಶ ಬೇಕು. ಸಿಗ್ತಾ ಇಲ್ಲ. ಶಿಕ್ಷಣ ವ್ಯವಸ್ಥೆನೂ ಅಧೋಗತಿನಲ್ಲಿದೆ, ಆರೋಗ್ಯ ವ್ಯವಸ್ಥೆನೂ ಕೂಡ ಅಧೋಗತಿಯಲ್ಲಿದೆ. ಇನ್ನು ರಸ್ತೆಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವ್ರ ಮನಸ್ಥಿತಿ ಹೇಗಿದೆ ಅಂತ. ಚಾಮರಾಜನಗರ ಟೌನ್ ಒಳಗಡೆ ಕೇವಲ 200 ಮೀಟರ್ ಒಳಗಡೆ ಹೋಗ್ಬಿಟ್ರೆ, 300 ಮೀಟರ್ ಒಳಗಡೆ ಹೋಗ್ಬಿಟ್ರೆ ಒಂದು ರಸ್ತೆ ಇಲ್ಲ, ಚರಂಡಿ ಇಲ್ಲ. ಈಗ ಹೊಸದಾಗಿ ಡೆವಲಪ್ ಆಗಿರ್ತಕ್ಕಂಥ ಯಾವುದೇ ಏರಿಯಾದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ, ಮತ್ತೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕೂಡ ಏನೂ ಇಲ್ಲ. ಅಷ್ಟು ಕೆಟ್ಟದಾಗಿ ಬಹುಶಃ ಜಿಲ್ಲಾ ಕೇಂದ್ರಗಳನ್ನ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಹಾಗೆ ತಾಲೂಕು ಕೇಂದ್ರಗಳಲ್ಲೂ ಹಾಗೆ ಇದೆ. ಸೊ ಆ ಕಾರಣಕ್ಕೆ ಎಲ್ಲವನ್ನ ಮನಗಂಡು 75 ವರ್ಷಗಳಿಂದ 1962ರಿಂದ ಇಲ್ಲಿ ಲೋಕಸಭಾ ಕ್ಷೇತ್ರ ಇದೆ. ನೀವು ಎಲ್ಲ ಪಕ್ಷಗಳನ್ನ ಗೆಲ್ಸಿದಿರಿ, ಕಾಂಗ್ರೆಸ್ನ ಗೆಲ್ಸಿದಿರಿ, ಒಮ್ಮೆ BJP ಗೆಲ್ಸಿದಿರಿ, ಜನತಾ ಪಕ್ಷನೂ ಕೂಡ ಗೆಲ್ಸಿದಿರಿ. ಈ 3 ಪಕ್ಷಗಳನ್ನ ಹೊರತಾದಂತಹ ಒಂದು ಅವಕಾಶ ಬಹುಜನ್ ಸಮಾಜ್ ಪಾರ್ಟಿಗೆ ನೀವು ಕೊಡಬೇಕು. ಇದರಿಂದ ಬಹುಜನ್ ಸಮಾಜ್ ಪಾರ್ಟಿಯ ಅಸ್ತಿತ್ವ ಉಳಿಸ್ಕೋಬೇಕು ಕರ್ನಾಟಕದೊಳಗಡೆ. ಅದಕ್ಕೂ ಕೂಡ ನೀವು ನಮಗೆ ಅವಕಾಶ ಕೊಡಬೇಕಂತ. ಇನ್ನು ಈ ಸಂದರ್ಭದಲ್ಲಿ ಬಿಎಸ್ಪಿ ಚಾಮರಾಜನಗರದ ಜಿಲ್ಲಾಧ್ಯಕ್ಷ ನಾಗಯ್ಯ, ನಂಜನಗೂಡು ಬಿಎಸ್ಪಿ ತಾಲೂಕು ಅಧ್ಯಕ್ಷ ಪುರುಷೋತ್ತಮ್, ಮೈಸೂರು ಜಿಲ್ಲಾ ಉಪಾಧ್ಯಕ್ಷ ಶ್ರೀಕಂಠ, ಒಪ್ಪಿನಹಳ್ಳಿ ಮಹದೇವು, ಮುಳ್ಳೂರು ಸಿದ್ದರಾಜು, ಚೆನ್ನಬಸವ, ಸುಂದರೇಶ್, ವರುಣ ಅಧ್ಯಕ್ಷ ಸಿದ್ದೇಶ್, ಮಹದೇವು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.